ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಶತಕೋಟಿ ಭಾರತೀಯರ ಕನಸು ಹಾರೈಕೆ ನಿಜವಾಗಿದೆ. ನಮ್ಮ ಭಾರತ ತಂಡ 3ನೇ ಬಾರಿ ಚಾಂಪಿಯನ್ ಟ್ರೋಫಿಗೆ ಮುತ್ತಿಕ್ಕಿದೆ. ಸತತ 2ನೇ ಬಾರಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟು ಸತತ 2 ಬಾರಿ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಹಾಗೆ ಹೋಮ್ ಗ್ರೌಂಡ್ ನಲ್ಲಿ ಗೆಲ್ಲೋ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ನಿಜಕ್ಕೂ ಭಾರತೀಯರಿಗಾಗಿ ಒಂದು ಹೆಮ್ಮೆಯ ಕ್ಷಣ ಇದು. ಈ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ, ವಿಶ್ವ ಗೆದ್ದ ಭಾರತ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಜಿ ಕನ್ನಡ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರವಿ ಎಸ್ ಅವರಿದ್ದಾರೆ. ಹೆಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ, ನಾನು ಆಗಲೇ ಹೇಳಿದೆ, ನಿಜಕ್ಕೂ ಭಾರತೀಯರಾಗಿ ಒಂದು ಹೆಮ್ಮೆಯ ಕ್ಷಣ ಅಂತ. ಸೊ ನಿನ್ನೆ ಮ್ಯಾಚ್ ಆಸ್ ಅ ಫ್ಯಾನ್ ಏನು ಹೇಳ್ತೀರಾ? ನಿನ್ನೆ ಮ್ಯಾಚ್ ಅಂತ ನೋಡಿದಾಗ ತುಂಬ ಕ್ಲಿನಿಕಲ್ ಮ್ಯಾಚು. ಯಾಕಂತಂದರೆ ನೀವು ನೋಡ್ಬೋದಾಗಿತ್ತು, ಅಭಿಷೇಕ್ ಶರ್ಮಾ ಫಾರ್ಮಲ್ಲಿ ಇರಲಿಲ್ಲ, ಫಾರ್ಮ್ ಬಂದರು. ಆಮೇಲೆ ಫಾರ್ಮ್ ಬಂದ ತಕ್ಷಣ ನೀವು ನೋಡ್ಬೋದು, ಇಡೀ T20 ಏನು ನಾವು 26ಅಲ್ಲಿ ನೋಡಿದ್ವಿ, ಫಾಸ್ಟೆಸ್ಟ್ ಸೆಂಚುರಿ ಹೊಡೆದಿದ್ದವ್ರೆ. 15 ಬಾಲ್ಗೆ ಒಂದು ಸೆಂಚುರಿ ಹೊಡಿತಾರೆ. ಅದಾದಮೇಲೆ ಈಶಾನ್ ಕಿಶನ್ನು ಅವ್ರದ್ದೇ ಒಂದು ಸ್ಟೋರಿ. ಯಾಕಂದರೆ ಈಶಾನ್ ಕಿಶನ್ ಟೀಮಲ್ಲೂ ಇರಲಿಲ್ಲ, ಈ ಹಿಂದೆ ಸೆಲೆಕ್ಟ್ ಆಗಿರಲಿಲ್ಲ, ಆಡಿದ್ರು. ನಿನ್ನೇನು ಒಂದು 50 ಹೊಡೆದ್ರು. ಸಂಜು ಸ್ಯಾಮ್ಸನ್ನು ಕಂಟಿನ್ಯೂಸ್ 3 ಮ್ಯಾಚ್ ಆಡಿದ್ರು. ಜೊತೆಗೆ ನಾವೆಲ್ಲ ಇದರಲ್ಲೆಲ್ಲ ನಾವು ಇಗ್ನೋರ್ ಮಾಡಿದಂದರೆ ಶಿವಮ್ ಡೂಬೆ. ಯಾಕಂತಂದರೆ ಶಿವಮ್ ಡೂಬೆ ಅವ್ರಿಗೆ ಸಿಕ್ತಿದ್ದ ಬಾಲ್ಗಳೇ ಕಮ್ಮಿ, ಬಟ್ ಸಿಕ್ಕಂಥ ಅವಕಾಶಗಳನ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರು. ಅವ್ರು ನಿನ್ನೆನೂ ಸಹ ಹೇಳ್ತಾಯಿದ್ರು ನನಗೇನಂತ ಅಂದರೆ, ಬಾಲಿಂಗ್ ನಾನು ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ, ಬಟ್ ಇಲ್ಲಿ ನನಗೆ ಅಷ್ಟು ಅವಕಾಶ ಸಿಗಲಿಲ್ಲ ಈ ಸಲ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಅವರು ತುಂಬ ಒಂದು ಸಮತೋಲಿತವಾದ ಬ್ಯಾಟಿಂಗ್ ಆಡಿದ್ರು. ಅದ್ರ ಜೊತೆಗೆ ಫೀಲ್ಡಿಂಗು ನಮ್ಮದು ಇಡೀ ಈ ವರ್ಲ್ಡ್ ಕಪ್ಪಲ್ಲಿ ನಾವು ಹೇಳ್ಬೇಕಂದ್ರೆ ಅತಿ ಹೆಚ್ಚು ಕ್ಯಾಚ್ ಬಿಟ್ಟಿರೋಂಥ ಟೀಮ್ ಅಂತ ಅಂದರೆ ನಾವೇ, ಅಂದರೆ ಕಳಪೆ ಪ್ರದರ್ಶನ ಮಾಡಿದಂಥ ಟೀಮ್ ನಾವೇ. ಅದಲ್ಲದೆ ಬಾಲಿಂಗ್ ಅಂತ ಬಂದಾಗ ನಾವು ಸ್ಟಾರ್ಟಿಂಗಿಂದ ನೋಡಿದಾಗ ಇಡೀ ಟೀಮ್ಗೆ ಸಪೋರ್ಟಾಗಿ ನಿಂತಿದ್ದು ವರುಣ್ ಚಕ್ರವರ್ತಿ ಮತ್ತು ಹರ್ಷದೀಪ್ ಬಿಟ್ಟರೆ ಬೇರೆ ಎಲ್ಲರೂ ಅಷ್ಟೇ ಆ ಓವರ್ನ ಫುಲ್ಫಿಲ್ ಮಾಡ್ತಿದ್ರು. ಆದರೆ ಕಳೆದ 3 ಮ್ಯಾಚ್ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಬೂಮ್ರಾ ಫಾರ್ಮ್ ಬಂದರು. ಸೊ ಯಾವಾಗಲೂ ಯಾರೇ ಒಬ್ಬ ಮೇನ್ ಬಾಲರು ರೈಟ್ ಟೈಮು, ರೈಟ್ ಸಿಚುವೇಶನ್ ಯಾವಾಗ ನೀಡಿರುತ್ತೋ ಅವಾಗ ನೀವು ಡೆಲಿವರ್ ಮಾಡಲಿಲ್ಲ ಅಂತ ನಾನು ಹೇಳ್ತೀನಿ. ನಮ್ಮ ಟೀಮ್ ಸೋತಾಗ ನಾನು ಸೆಂಚುರಿ ಹೊಡೆದ್ರೆ ಅದೇನು ಯೂಸ್ ಇಲ್ಲ. ಸೊ ನಾನು ಹೊಡೆದಂಥ 10 ರನ್ನಿಂದ ಟೀಮ್ ಗೆಲ್ಲುತ್ತೆ, ಅಥವಾ ನಾನು ಹೊಡೆದಿರೋ 1 ರನ್ನಿಂದ ಟೀಮ್ ಗೆಲ್ಲುತ್ತೆ ಅಂದರೆ ಅದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನೀವು ಸಂಜು ಸ್ಯಾಮ್ಸನ್ 3 ಮ್ಯಾಚಲ್ಲೂ ಸೆಂಚುರಿ ಹೊಡೆದಿಲ್ಲ. ಸೊ ಬರೀ 50 ಹೊಡೆಯೋರು ಅದರಲ್ಲೇ ಮ್ಯಾಚ್ ಗೆಲ್ಸ್ಕೊಂಡು, ಮತ್ತು ಎಲ್ಲೂ ಅವರು ಸ್ವಾರ್ಥಿಯಾಗಿ ಆಡಿಲ್ಲ, ಸೆಲ್ಫ್ಲೆಸ್ ಕ್ರಿಕೆಟ್ ಆಡಿದ್ರು ಅವರು. ಸೊ ಹಂಗಾಗಿ ಆ ವ್ಯಾಲ್ಯೂ ಜಾಸ್ತಿ ಇದೆ. ಸಂಜು ಸ್ಯಾಮ್ಸನ್ ಏನು ಆಡಿದ್ರು, ಬುಮ್ರಾ ಏನು ವಿಕೆಟ್ ತೆಗೆದ್ರು. ಆ ಬುಮ್ರಾ ಜೊತೆ ಅಕ್ಷರ್ ಪಟೇಲು ನಾವು ಮರಿತಾ ಇದ್ವಿ. ಯಾಕಂದರೆ ಅಕ್ಷರ್ ಪಟೇಲ್ನ ನೀವು ನೋಡಿ ಬ್ರೇಕ್ ಥ್ರೂ ಕೊಡ್ತಾಯಿದ್ರು ಪ್ರತಿ ಸಲ ಅವ್ರ ಕೈಯಲ್ಲಿ ಬಾಲ್ ಕೊಟ್ಟಾಗ. ಆಮೇಲೆ ಈ ಹಿಂದೆನೂ ಸಹ ಅಷ್ಟೇ, ಅವರು T20 ವಿಶ್ವಕಪ್ಪಲ್ಲಿ ಅಕ್ಷರ್ ಪಟೇಲ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಆ್ಯಸ್ ಎ ಫೀಲ್ಡರ್, ಆ್ಯಸ್ ಎ ಬಾಲರ್. ಎಲ್ಲರೂ ಏನಂತಂದ್ರೆ ಅವರು ಕೊಟ್ಟ ಜವಾಬ್ದಾರಿನ ತುಂಬ ಅದ್ಭುತ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಮತ್ತು ಇಡೀ ಟೂರ್ನಮೆಂಟ್ ನೀವು ನೋಡ್ತಾ ಬಂದರೆ ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ ಟೀಮು. ಫಸ್ಟು ಗೆಲ್ಸಿದ್ದು ಸೂರ್ಯಕುಮಾರ್ ಯಾದವ್, ಆನಂತರ ಹಾರ್ದಿಕ್ ಪಾಂಡ್ಯ ಗೆಲ್ಸ್ಕೊಡ್ತಾರೆ ಒಂದು ಮ್ಯಾಚು, ಬೂಮ್ರಾ ಒಂದು ಗೆಲ್ಸ್ಕೊಟ್ಟಿದ್ದಾರೆ, ಸಂಜು ಸ್ಯಾಮ್ಸನ್ ಗೆಲ್ಸ್ಕೊಟ್ಟಿದ್ದಾರೆ. ಅಂದರೆ ಒಂದು ಟೀಮ್ ಅಂತ ಅಂದ್ರೇ ಇದೆ. ಟೀಮ್ ಅಂತಂದರೆ ಟುಗೆದರ್ ಎವ್ರಿ ಒನ್ ಅಚೀವಿಂಗ್ ಎ ಮೂಮೆಂಟ್ ಅಂದರೆ ಟೀಮು. ಸೊ ಅದೇ ಇಲ್ಲಿ ನಾವು ನೋಡಿದ್ವಿ. ಸೊ ಒಂದು ಪ್ರೊಫೆಷ್ನಲ್ ಅಪ್ರೋಚ್ ಇತ್ತು. ಸೊ ಅದ್ರ ಪ್ರಕಾರ ಈಸಿಯಾಗಿ ಗೆದ್ರು ಅಂತ ಹೇಳ್ಬೋದು. ಎಸ್, ಇನ್ನು ರಘುವೀರ್, ನಿನ್ನೆ ಅಭಿಷೇಕ್ ಶರ್ಮಾ ಕಮ್ ಬ್ಯಾಕ್ ಮಾಡಿದ್ರ ಜೊತೆಗೆ ನಾವು ನಿನ್ನೆ ಕೂಡ ಮಾತಾಡಿದ್ವಿ, ಅಂದರೆ ನ್ಯೂಜಿಲೆಂಡ್ನ ಸ್ಟ್ರೆಂತೆ ಬೌಲಿಂಗ್ ಅಂತ, ಬಟ್ ನಿನ್ನೆ ಅದರಲ್ಲೇ ಎಡವಿದ್ರ ಹೇಗೆ? ಹೌದು ಮೇಡಮ್, ಇವಾಗ ನಾವು ನೋಡ್ತಾ ಇದ್ವಿ, ಈಗ ಫಾರ್ಮಲ್ಲಿ ಇರದೇ ಇರುವಂತಹ ಅಭಿಷೇಕ್ ಶರ್ಮಾ ಅವರು ಕಮ್ಬ್ಯಾಕ್ ಮಾಡಿದ್ರು. ಇದು ನಮಗೆ ಐತಿಹಾಸಿಕ ಗೆಲುವು ತಂದುಕೊಡೋದಕ್ಕೆ ಇಂತಹ ಒಂದು ನಾಕ್ ಅಗತ್ಯ ಇತ್ತು ಅಭಿಷೇಕ್ ಶರ್ಮಾ ಅವರಿಂದ. ನಾವು 2011ರ ವರ್ಲ್ಡ್ ಕಪ್ ನಾವು ನೋಡಿದಾಗ ಅಲ್ಲೂ ಸಹಿತ ಕಳಪೆ ಫಾರ್ಮ್ನಲ್ಲಿದ್ದಂತಹ MS ಧೋನಿ ಅವರು ಅದೇ ಒಂದು ಮ್ಯಾಚ್ನಲ್ಲಿ 91 ಹೊಡೆದು ಪಂದ್ಯಶ್ರೇಷ್ಠ ಆಗಿ ತಂಡನ ಗೆಲ್ಸ್ಕೊಡ್ತಾರೆ. ಇನ್ನು 2024ರ T20 ವರ್ಲ್ಡ್ ಕಪ್ಪಲ್ಲೂ ನೋಡಿದಾಗ ವಿರಾಟ್ ಕೊಹ್ಲಿ ಅವರು ಹೇಳುವಂತಹ ಬ್ಯಾಟಿಂಗ್ ಪ್ರದರ್ಶನ ನಡೆಸದೇ ಇದ್ದರೂ ಸಹಿತ ಫೈನಲ್ನಲ್ಲಿ
ಅವ್ರದ್ದು ಒಂದು ಏನು ನಾಕ್ ಇರುತ್ತಲ್ಲ ಅದರಿಂದಾನೇ ನಾವು ಚಾಂಪಿಯನ್ ಆಗಿರ್ತೀವಿ. ಅದೇ ರೀತಿ ಕೂಡ ಅಭಿಷೇಕ್ ಶರ್ಮಾ ಅವರಿಗೆ ಅದೇ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ರೂ ಸಹ ತಂಡ ಅವರ ಮೇಲೆ ನಂಬಿಕೆ ಇಟ್ಟು ಇವರಿಂದ ಒಂದು ಅದ್ಭುತವಾದ ಅಂತಹ ಒಂದು ನಾಕ್ ಬರುತ್ತೆ, ಅವರಿಂದ ಅವ್ರ ಬ್ಯಾಟಿಂದ ರನ್ ಬಂದೇ ಬರುತ್ತೆ ಅನ್ನೋ ಒಂದು ಜವಾಬ್ದಾರಿ ಏನು ಇತ್ತಲ್ಲ ಅವ್ರ ಮೇಲೆ, ಅದನ್ನ ಅವರು ನಿಭಾಯಿಸಿದ್ದಾರೆ. ತಂಡದ ಗೆಲುವಿಗೆ ಏನು ಅಗತ್ಯ ಇತ್ತಲ್ಲ, ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಏನು ಮಾಡಿದ್ರಲ್ಲ ನಿನ್ನೆ, ಅದು ತಂಡಕ್ಕೆ ನೆರವಾಯಿತು. ಅದ್ರ ಜೊತೆ ಸಂಜು ಸ್ಯಾಮ್ಸನ್ ಅವರು ಏನು ನ್ಯೂಜಿಲೆಂಡ್ ಬೌಲರ್ಗಳಾದ ಏನು ಲೋಕಿ ಫರ್ಗ್ಯೂಸನ್ ಅಂತಹ ಏನು ಘಟಾನುಘಟಿ ಬೌಲರ್ಗಳನ್ನು ಚಚ್ಚಿ ಯಾವ ರೀತಿ ಅಂದರೆ 2 ಓವರಿಗೆ 48 ರನ್ ಬಿಟ್ಕೊಟ್ಟಿದ್ದಾರೆ. ಲೋಕಿ ಫರ್ಗ್ಯೂಸನ್ ಆಗಿರ್ಬೋದು, ಏನು ನ್ಯೂಜಿಲೆಂಡ್ ಬೌಲರ್ಗಳನ್ನು ಧೂಳಿಪಟ ಮಾಡಿದ್ರು ಭಾರತೀಯ ಏನು ಅಗ್ರ ಕ್ರಮಾಂಕ. ನಾವು ಏನು ಈ ಒಂದು ಟೂರ್ನಿ ಪ್ರಾರಂಭದಿಂದಲೂ ಏನು ಅನ್ಕೊಂಡು ಬರ್ತಿದ್ವಿ ಅಂದರೆ ಆರಂಭಿಕರಲ್ಲಿ ನಮಗೆ ಸರಿಯಾದ ಸಾಥ್ ನೀಡ್ತಾ ಇಲ್ಲ, ಅಭಿಷೇಕ್ ಶರ್ಮಾ ಫಾರ್ಮ್ ಕಳ್ಕೊಂಡಿದ್ದಾರೆ, ಮತ್ತೆ ನಮಗೆ ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಅವರ ಏನು ಓಪನಿಂಗ್ ಬ್ಯಾಟ್ಸ್ಮನ್ಗಳಲ್ಲಿ ಏನು ನಾವು ಬದಲಾವಣೆ ಮಾಡ್ಕೊಂಡ್ವಿ, ಅದರ ನಂತರ ಏನು ಪುಟಿದೆದ್ದಿತ್ತಲ್ಲ ಭಾರತ, ಅದ್ರ ನಂತರನೂ ಅಭಿಷೇಕ್ ಶರ್ಮಾ ಅವರು ಸರಿಯಾದ ಒಂದು ವೈಫಲ್ಯವನ್ನು ಕಾಣ್ತಾನೆ ಇದ್ರು. ಸರಿಯಾದ ಬ್ಯಾಟಿಂಗ್, ಅವ್ರ ಬ್ಯಾಟಿಂದ ರನ್ ಬರ್ತಾ ಇರಲಿಲ್ಲ. ಆದರೆ ಫೈನಲ್ನಲ್ಲಿ 3 ಜನ ಏನು ಅಗ್ರ ಕ್ರಮಾಂಕದಲ್ಲಿ ನಮ್ಮ ಹಿಂದಿನ ಒಂದು ಏನು ತಂಡ ಇತ್ತಲ್ಲ, ಇವಾಗ ರೋಹಿತ್ ಶರ್ಮಾ, ಶಿಖರ್ ಧವನ್ ಮತ್ತೆ ವಿರಾಟ್ ಕೊಹ್ಲಿ ಅವ್ರದ್ದು ಏನು ಜೋಡಿ ಇತ್ತಲ್ಲ, ಅಂತಹ ಒಂದು ಕಂಬ್ಯಾಕ್ ಅನ್ನ ನಿನ್ನೆ ಒಂದು ಫೈನಲ್ ಅಲ್ಲಿ ನೋಡಿದ್ವಿ. ಅದೇ ರೀತಿ ನ್ಯೂಜಿಲೆಂಡ್ನ ತಂಡ ಬೌಲಿಂಗ್ನಲ್ಲಿ ಕಳಪೆ ಮಟ್ಟದ ಬೌಲಿಂಗ್ನ ನಿರ್ವಹಿಸಿದ್ರು ಕೂಡ ಅದೇ ರೀತಿ ಅಲ್ಲಿ ಕಂಬ್ಯಾಕ್ ಮಾಡಿರೋದು ಜಿಮ್ಮಿ ನಿಶಮ್ ಅವರ ಒಂದು ಅದ್ಭುತವಾದ ಸ್ಪೆಲ್ ನಾವು ನೋಡ್ತಾ ಇದ್ದೀವಿ. ಜಿಮ್ಮಿ ನಿಶಮ್ ಕೂಡ ಒಂದು ಘಟಾನುಘಟಿ ಏನು ಆಲ್ರೌಂಡರ್ಗಳಲ್ಲಿ ಅವರು ಒಬ್ರು. 2019 ವರ್ಲ್ಡ್ ಕಪ್ನಲ್ಲೂ ಅದ್ಭುತವಾದ ಪ್ರದರ್ಶನ ತೋರಿದ್ರು. ಆದರೆ ಜಿಮ್ಮಿ ನಿಶಮ್ ಅವರು ಏನು ಆ ಒಂದು ಕಡಿವಾಣ ಹಾಕದಿದ್ರೆ ಭಾರತ 280+ ಅಂತೂ ಸ್ಕೋರ್ ಮಾಡ್ತಾ ಇತ್ತು. ಅವ್ರು ಏನು ಒಂದು ಬ್ರೇಕ್ ಹಾಕಿರೋದ್ರಿಂದ 250ಗೆ ಹತ್ತತ್ರ ಬಂದು ಭಾರತ ಒಂದು ಅದ್ಭುತವಾದ ಟಾರ್ಗೆಟ್ ಅನ್ನೇ ಕೊಡ್ತು. ಇದು T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಅತ್ಯಧಿಕ ರನ್ ಇದು ಫೈನಲ್ ನಲ್ಲಿ ಕೊಟ್ಟಂತ ಟಾರ್ಗೆಟ್. ಹೌದು. ಅದೇ ರೀತಿ ಭಾರತೀಯ ಬೌಲರ್ಗಳಲ್ಲಿ ಬುಮ್ರಾ ಅವರನ್ನ ನಾವು ಶತಮಾನದ ಆಟಗಾರ ಅಂತಾನೆ ಹೇಳ್ತಾ ಇದ್ದೀವಿ. ಯಾಕಂತಂದ್ರೆ ಬುಮ್ರಾ ಅವರು 2024 ಫೈನಲ್ ನಲ್ಲಿ ಅವರು ಭಾರತದ ಗೆಲುವಿಗೆ ಎಷ್ಟು ಪ್ರಮುಖ ಕಾರಣವಾಗಿದ್ರು, ಅದೇ ರೀತಿ 2026 ಫೈನಲ್ ನಲ್ಲೂ ಅಷ್ಟೇ ಮಹತ್ವದ ಪಾತ್ರವನ್ನು ವಹಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಅದೇ ರೀತಿ ಕ್ಯಾಪ್ಟನ್ಸಿ ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ ಅವರಿಗೆ ಈ ಒಂದು ಜವಾಬ್ದಾರಿ ಏನಿತ್ತಲ್ಲ, ಯುವ ಆಟಗಾರರನ್ನ ಕರೆದುಕೊಂಡು T20 ವಿಶ್ವಕಪ್ನ ಏನು ಸಾರಥ್ಯ ವಹಿಸಿದ್ರು ಗಂಭೀರ್ ಅವರ ಕೋಚ್ನಲ್ಲಿ. ಗಂಭೀರ್ ಅವ್ರದ್ದು ಒಂದು ವಿಶೇಷತೆ ಏನಂದ್ರೆ ಅವರು T20 ಮೊದಲನೇ ಆವೃತ್ತಿಯಲ್ಲಿ ಅವರು ತಂಡದ ಪಾರ್ಟ್ ಆಗಿ ಕಪ್ಪನ್ನ ಗೆದ್ರೆ 2011ರಲ್ಲಿ T20 ವರ್ಲ್ಡ್ ಕಪ್ ನ ಏಕದಿನ ವಿಶ್ವಕಪ್ನ ತಂಡದಲ್ಲಿ ಅವರು ಅದ್ಭುತವಾದ ಫೈನಲ್ ನಲ್ಲಿ ಪ್ರದರ್ಶನ ತೋರಿ ತಂಡದ ಗೆಲುವಿಗೆ ಕಾರಣರಾದರು. ಅದೇ ರೀತಿ ಕೋಚ್ನಲ್ಲೂ ಸಹ ಅಷ್ಟೇ ಸಹ ಏನಂತ ಅಂದ್ರೆ ಕೋಚ್ನ ಒಂದು ತಂಡವನ್ನ ಯಾವ ರೀತಿ ಕಟ್ಟಿ ಅವರು ಚಾಂಪಿಯನ್ ಟ್ರೋಫಿ ಆಗಿರ್ಬೋದು 2026 ಏನು T20 ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಿರೋದು ತುಂಬಾ ಒಂದು ಅವರಿಗೆ ಇದೊಂದು ಹೆಮ್ಮೆಯ ಒಂದು ದಿನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ತಂಡದ ಆಟಗಾರನಾಗಿ ತಂಡದ ಕೋಚ್ ಆಗಿ ಕಾರ್ಯನಿರ್ವಹಿಸಿ ಎರಡರಲ್ಲೂ ಸಫಲತೆಯನ್ನು ಪಡ್ಕೊಂಡಿದಾರಲ್ಲ, ಒಂದು ಅದ್ಭುತವಾದ ಈ ದಿನವನ್ನ ಏನು ಭಾರತ ತಂಡ ಅವರಿಗೆ ಉಡುಗೊರೆ ರೀತಿಯಲ್ಲಿ. ಕೋಚ್ ಮೇಲೂ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ವು. ಕೋಚ್ ಬಂದಾಗಿಂದ ನಾವು ವೈಟ್ ವಾಶ್ ಗಳ ಜಾಸ್ತಿ ಆಗಿದ್ವಿ, ಭಾರತ ತಂಡ ದ್ವಿಪಕ್ಷೀಯ ಸರಣಿಗಳಲ್ಲಿ ಸೋಲ್ತಾ ಇದೀವಿ ಅನ್ನೋದಕ್ಕೆ ನಿನ್ನೆ ಸರಿಯಾದ ಉತ್ತರನೇ ಕೊಟ್ಟರು. ಎಸ್, ಇನ್ನು ಸರ್ ಈಗ ಸೂರ್ಯಕುಮಾರ್ ಅವರು ಆಸ್ ಅ ಕ್ಯಾಪ್ಟನ್ ಹಾಗೆ ಆಸ್ ಅ ಪ್ಲೇಯರ್ ಅವರು ಹೇಗೆ ಅನ್ಸಿದ್ರು ಸರ್ ನಿಮಗೆ? ಸೊ ನೋಡಿ, ಸೂರ್ಯಕುಮಾರ್ ಕಳೆದ 2 ಮ್ಯಾಚಿಂದ ನಾವು ಅಬ್ಸರ್ವ್ ಮಾಡಿದ್ವಿ, ಅವ್ರು ತಮ್ಮ ಜಾಗ ಬಿಟ್ಕೊಡ್ತಾ ಇದ್ರು. ಯಾಕಂತಂದ್ರೆ ಟೀಮ್ನ ನೀಡ್ ಏನಿತ್ತು, ಯಾಕಂತಂದರೆ ಅವ್ರಿಗೆ ಗೊತ್ತು ನಾನು ರೈಟ್ ಹ್ಯಾಂಡು, ಅಲ್ಲೊಬ್ಬ ರೈಟ್ ಹ್ಯಾಂಡ್ ಇದ್ದಾನೆ ಸಂಜು ಸ್ಯಾಮ್ಸನ್, ಇಬ್ಬರು ಹೋದರೆ ಬಾಲರ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ನೀವು ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಇರೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಫೀಲ್ಡಿಂಗು ಚೇಂಜ್ ಆಗ್ತಾ ಇರಬೇಕಾಗುತ್ತೆ. ಆ ಬಾಲರು ಮತ್ತು ಬಾಲರ್ಗೂ ಸಹ ಪ್ರತಿ ಒಬ್ಬ ಬ್ಯಾಟ್ಸ್ಮನ್ ಚೇಂಜ್ ಆಗಿ ಅವ್ನು ಲೆಂತ್ ಚೇಂಜ್ ಮಾಡ್ಕೋಬೇಕು ರೈಟ್ ಟು ಲೆಫ್ಟ್ ಆಗ್ತಾ ಇದ್ದಾಗ. ಸೊ ಇದನ್ನು ತುಂಬ ಅಬ್ಸರ್ವ್ ಮಾಡ್ತಾಯಿದ್ರು. ಶಿವಮ್ ಡೂಬೆಗ್ ಮೇಲೆ ಹಾಕ್ತಾರೆ, ಯಾಕೆ ತಾವು ಹಿಂದೆ ಕುಳ್ಕೋತಾರೆ. ಆಮೇಲೆ ಇಲ್ಲೂ ಅವರು ಬಂದ ತಕ್ಷಣ ಹೇಳ್ಬೋದು ನೀವು, ಸೂರ್ಯಕುಮಾರ್ ಯಾದವ್ ನಿನ್ನೆ ಏನೂ ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ, ಬಂದ ತಕ್ಷಣ ಔಟ್ ಆಗೋದ್ರು ಅಂತ. ಇಂಪಾರ್ಟೆಂಟ್ ಏನಂದರೆ ಟೀಮ್ಗಾಗಿ ನೀವೇನು ಸ್ಯಾಕ್ರಿಫೈಸ್ ಮಾಡಿದ್ರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಎಂಡ್ ಆಫ್ ದ ಡೇ. ಸೂರ್ಯಕುಮಾರ್ ಯಾದವ್ ಯಾವಾಗ ಅವರ ಅವಶ್ಯಕತೆ ಇತ್ತು USA ಮೇಲೆ ಅವತ್ತು ಅವರು ಒಂದು ಒಳ್ಳೆ ಆ್ಯಂಕರಿಂಗ್ ಪಾರ್ಟ್ ಮಾಡಿದ್ರು. ಸೊ ಅದು ಬಿಟ್ಟಂಗೆ ಆಲ್ಮೋಸ್ಟ್ ಎಲ್ಲ ಆಡ್ಬಿಟ್ಟಿದ್ರು. ನಿನ್ನೆನೂ ಸಹ ಸೂರ್ಯಕುಮಾರ್ ಯಾದವ್ ಬರೋ ಅವಶ್ಯಕತೆ ಇರಲಿಲ್ಲ. ಬಟ್ ಸೂರ್ಯಕುಮಾರ್ ಯಾದವ್ ಯಾಕೆ ಬಂದಿದ್ರು ಅಂತಂದರೆ ಸ್ವಲ್ಪ ಬ್ಯಾಕ್ ಸೈಡ್ ನಾನು ಹೊಡಿಬೋದು, 360 ಡಿಗ್ರಿಲಿ ನಾನು ಆಡೋದ್ರಿಂದ ಅವ್ರಿಗೊಂದು ಎಲ್ಲೋ ಹೋಪ್ ಇತ್ತು. ಫಾಸ್ಟ್ ಬಾಲರ್ ಇದ್ದಾರೆ, ಯಾಕಂದರೆ ಆಲ್ಮೋಸ್ಟ್ ಏನಂದ್ರೆ ಸ್ಪಿನ್ನರ್ ಸ್ಯಾಂಟ್ನರು ಮತ್ತು ರಚಿನ್ ರವೀಂದ್ರ ಓವರ್ ಮುಗಿಯಕ್ಕೆ ಬಂದಿದ್ದು, ಇನ್ನು ಬರೋರೆಲ್ಲ ಫಾಸ್ಟ್ ಬಾಲರ್. ಸೊ ಅದರಿಂದ ರನ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಬಂದಿದ್ರು. ಆಮೇಲೆ ಬಾಲಿಂಗಲ್ಲೂ ಅಷ್ಟೇ ನೋಡಿ,
ವರ್ಲ್ಡ್ ಕ್ಲಾಸ್ ಬೌಲರ್ ಬೂಮ್ರಾ ಇದ್ದಾರೆ. ಯಾವುದೇ ಟೀಮಲ್ಲಿ ನಂಬರ್ 1 ಬೌಲರು ಫಾಸ್ಟ್ ಬೌಲರ್ ಇದ್ದಾರೆ, ಫಸ್ಟ್ ಓವರ್ ಹಾಕ್ಸ್ತಾರೆ. ಬಟ್ ಇಂಡಿಯನ್ ಟೀಮ್ ಏನಂತಂದರೆ ಇಂಡಿಯಾದವ್ರಿಗೆ ಬೂಮ್ರಾ ಹಾಕಬೇಕು ಅಂತಂದರೆ ಬೂಮ್ರಾ ಮಧ್ಯದಲ್ಲೂ ಹಾಕಬೇಕು. ಪವರ್ ಪ್ಲೇಯಲ್ಲಿ 1 ಓವರ್ ಹಾಕ್ತಾರೆ, ಈ ಕನ್ಸಲ್ಟೇಟ್ ಓವರಲ್ಲಿ 1 ಹಾಕ್ತಾರೆ, ಆನಂತರ ಲಾಸ್ಟ್ ಸ್ಲಾಗಲ್ಲಿ 2 ಹಾಕ್ತಾರೆ. ಸೊ ಏನಂದ್ರೆ ಎಲ್ಲೆಲ್ಲಿ ಬ್ರೇಕ್ ಹಾಕ್ಬೇಕು 4 ಸಲ 3 ಸಲ ಬೂಮ್ರಾನ್ ಯೂಸ್ ಮಾಡ್ಕೋತಾರೆ. ಇಂಗ್ಲೆಂಡ್ ಮೇಲೆ ಗೆಲ್ಲ ಕಾರಣನೂ ಬೂಮ್ರಾ ಯೂಸ್ ಮಾಡ್ಕೊಂಡಿದ್ದ ರೀತಿ ಅಷ್ಟೇ ಬಿಟ್ಟರೆ ಇಂಗ್ಲೆಂಡ್ಗೂ ಗೊತ್ತಿತ್ತು, ಇಂಡಿಯಾದವ್ರಿಗೂ ಗೊತ್ತಿತ್ತು. ಒನ್ಸ್ ಬೂಮ್ರಾ ಏನಾದ್ರು ಕ್ಲಿಕ್ ಆದ್ರೆ ಮಾತ್ರ ನಾವು ಗೆಲ್ತೀವಿ, ಇಲ್ಲ ಅಂತಂದರೆ ನಾವು ಸೋಲ್ತೀವಿ ಅಂತ. ಸೊ ಸೂರ್ಯಕುಮಾರ್ ಕೆಲವು ವಿಷಯದಲ್ಲಿ ಇಂಥ ವಿಷಯ ಏನಂತಂದರೆ ಯಾವ ಟೈಮ್ಗೆ ಯಾವ ಬಾಲರ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರಲ್ಲಿ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರು. ಆಮೇಲೆ ಸೂರ್ಯಕುಮಾರ ನೀವು ನೋಡ್ತಾ ಹೋಗ್ಬೋದು, ನಿನ್ನೆ ಶಿವಮ್ ದುಬೆ ಕ್ಯಾಚ್ ಬಿಟ್ಟಾಗ ಅದೇ ಸ್ಥಾನದಲ್ಲಿ ಗಂಗೂಲಿ ಇದ್ದಿದ್ರೆ ಬೈದಿರ್ತಿದ್ರು, ಸಿಟ್ ಮಾಡ್ಕೋತಿದ್ರು. ಬಟ್ ಸೂರ್ಯಕುಮಾರ್ ಹೋಗಿ ಅವ್ನಿಗೆ ಹೇಳ್ತಾರೆ ಏನು ತಲೆ ಕೆಡ್ಸ್ಕೊಬೇಡ ಬಿಡು ಅಂತ ಹೇಳ್ಬಿಟ್ಟು. ಅಂದರೆ ಒಬ್ಬ ಕ್ಯಾಪ್ಟನ್ಗೆ ಅದು ಇರಬೇಕು, ಬ್ಲೇಮ್ ಅಂದರೆ ನಾನು ತಗೋಬೇಕು, ಗೆದ್ದರೆ ಆ ಕ್ರೆಡಿಟ್ ಬೇರೆಯವ್ರು ಕೊಡಬೇಕು ಅಂತ. ಅದನ್ನೇ ಅವ್ರು ಹೇಳ್ತಾರೆ. ಸಂಜು ಸ್ಯಾಮ್ಸನ್ನು ಈ ಒಂದು ಸಿಚುವೇಶನ್ಗೆ ಕಾಯ್ತಾ ಇದ್ರು. ಸೊ ರೈಟ್ ಸಿಚುವೇಶನ್ಗೆ ನಾವು ಕೊಟ್ವಿ ಅಂತ ಹೇಳ್ಬಿಟ್ಟು. ಸೊ ಅದು ನಿಜನೂ ಸಹ ಒಬ್ಬ ಕ್ಯಾಪ್ಟನ್ ಏನಂತಂದರೆ ಈ ಕ್ಯಾಪ್ಟನ್ಶಿಪ್ ಅನ್ನೋದೇನು ಸುಮ್ಮನೆ ಬಂದಿರಲ್ಲ. ಯಾಕಂದರೆ ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾ ಅಂಡರ್ ತುಂಬ ಆಡಿದ್ದಾರೆ ಮುಂಬೈ ಇಂಡಿಯನ್ಸಲ್ಲಿ. ಈ ಇನ್ನೇನು ರೋಹಿತ್ ಶರ್ಮಾ ಜೊತೆ ಆಡಿದ್ದಾರೆ, ವಿರಾಟ್ ಕೊಹ್ಲಿ ಅಂಡರ್ ಆಡಿದ್ದಾರೆ. ಅಂದರೆ ತುಂಬ ಜನನ ಕ್ಯಾಪ್ಟನ್ಶಿಪ್ನ ನೋಡಿ ಕಲ್ತಿರೋದು ಜಾಸ್ತಿ. ಅದಕ್ಕಿಂತ ಬೆಟರ್ ಏನಂತಂದರೆ ಅವ್ರಿಗೆ ಬಂದಂಥ ಕೋಚ್ ಏನಿದ್ರು ಈ ಹಿಂದೆ ರಾಹುಲ್ ದ್ರಾವಿಡ್, ಅವರಿಂದ ತುಂಬ ಕಲಿತಿದ್ದಾರೆ. ರಾಹುಲ್ ದ್ರಾವಿಡ್ ಏನಂತಂದರೆ ಕ್ರಿಕೆಟ್ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ, ಯಾರಿಗೇ ಆಗಿರಲಿ ಡಿಸಿಪ್ಲೈನ್ ಅನ್ನೋದನ್ನ ಕಲಿಸ್ಕೊಟ್ಟಿದ್ರು ಆಲ್ರೆಡಿ ಲಾಸ್ಟ್ ಸಲ ಗೆದ್ದಾಗಲೇ. ಸೊ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಕೋಚ್ ಗಂಭೀರ್ ಬಂದಿರೋದ್ರಿಂದ ಗಂಭೀರಲ್ಲೂ ಹಂಗೆ ನೀವು ಯಾವುದೇ ICC ಟ್ರೋಫಿಲಿ ಗಂಭೀರ್ ಫೈನಲ್ ಸೋತಿರೋ ಅಂತ ಉದಾಹರಣೆನೇ ಇಲ್ಲ. 2011 ವರ್ಲ್ಡ್ ಕಪ್ಪಲ್ಲೂ ಈಸ್ ಬೆಸ್ಟ್ ಪರ್ಫಾರ್ಮರು. 2007 ಏನು ನಾವು T20 ವರ್ಲ್ಡ್ ಕಪ್ ಗೆದ್ದಿರ್ತೀವಿ ಅಲ್ಲೂ ಗಂಭೀರ್ ಆಡಿರ್ತಾರೆ. ಸೊ ಇಲ್ಲೂ ಸಹ ಗಂಭೀರ್ ಕೋಚ್ ಆಗಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ನಿನ್ನೇನು ನೀವು ನೋಡಿದ್ರೆ ಇಲ್ವೋ ಗೊತ್ತಿಲ್ಲ, ಹರ್ಷ್ದೀಪ್ ರೀಲ್ ಮಾಡಿ ಹೇಳ್ತಾರೆ ಎಲ್ಲ ಮ್ಯಾಚ್ ನಡೀತಾರೆ, ಈಗಾದರೂ ನಕ್ಬಿಡಿ ಗೆದ್ವಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಗಂಭೀರ್ ಅಂತ ಬರೀ ಹೆಸರಿಗಷ್ಟೇ ಗೌತಮ್ ಗಂಭೀರ್ ಅಲ್ಲ, ರಿಯಲ್ ಆಗು ಗಂಭೀರ್ ಅಷ್ಟು ಗಂಭೀರವಾಗಿರ್ತಾರೆ ಅನ್ನೋದು. ಬಟ್ ಸೂರ್ಯಕುಮಾರ್ ಯಾದವ್ ಎಲ್ಲೋ ಇನ್ನೂ ಒಂದು 2 ವರ್ಷ ಆಡಿದ್ರೆ ಇನ್ನೊಂದು T20 ವರ್ಲ್ಡ್ ಕಪ್ ಗೆದ್ಕೊಡುವಂಥ ಶಕ್ತಿ ಅವ್ರಿಗಿದೆ. ಯಾಕಂತಂದರೆ ಈಗ ಅವ್ರು ಕೊಟ್ಟಂಥ ಟೀಮು ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಇವರೆಲ್ಲ ಏನಂತಂದರೆ ಈ ಫಸ್ಟ್ ಟೈಮ್ ಆಡ್ತಾ ಇರೋದು. ಸೊ ಈಗಲೇ ಇವರಲ್ಲಿ ಈ ಕಾನ್ಫಿಡೆನ್ಸ್ ಇದೆ. ಈಶಾನ್ ಕಿಶನ್ ಇವ್ರನ್ನೆಲ್ಲ ನೆಕ್ಸ್ಟ್ ನೋಡಿದೆ ನಾವು ಒಂದು ಬಿಗ್ ಟೀಮ್ ಆಗಿ ಹೋಗ್ತೀವಿ. ಬಟ್ ವರ್ಲ್ಡ್ಗೆ ನಾವು ಏನಂತ ಈ T20ಲಿ ನಾವು ಸವಾಲಾಗ್ತೀವಿ. ಅದನ್ನ ಸೂರ್ಯಕುಮಾರ್ ಯಾದವ್ ಹೆಂಗೆ ಮುನ್ನಡೆಸ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಈಗ ಎಸ್ ಇನ್ನು ರಘುವೀರ್, ಈ ಬಾರಿ T20 ವರ್ಲ್ಡ್ ಕಪ್ನಲ್ಲಿ ಸಂಜು ಸ್ಯಾಮ್ಸನ್ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ? ಹೌದು ಮೇಡಮ್, ಇವಾಗ ಏನು ಅವರಿಗೆ ತಂಡದಲ್ಲಿ ಕೆಲವೊಂದಿಷ್ಟು ಮ್ಯಾಚ್ಗಳಲ್ಲಿ ಸ್ಥಾನನೇ ಸಿಕ್ಕಿರಲಿಲ್ಲ. ಕ್ಯಾಪ್ಟನ್ ಸಹಿತ ಅದನ್ನೇ ರೋಹಿತ್ ಶರ್ಮಾ ಅವರು ಒಂದು ಮಾತಲ್ಲಿ ಹೇಳಿರ್ತಾರೆ, ನಿಮಗೆ ಸಮಯ ಯಾವಾಗ ಬೇಕಾದ್ರೂ ಚೇಂಜ್ ಆಗುತ್ತೆ, ಆತ್ಮವಿಶ್ವಾಸದಿಂದ ಇರಿ ಅಂತ. ಆ ಒಂದು ಏನಿತ್ತಲ್ಲ ಸಂಜು ಸ್ಯಾಮ್ಸನ್ ಅವರ ಆಟ, ಇದಕ್ಕಾಗೆ ಕಾದ್ಕೊಂಡು ಕೂತ್ಕೊಂಡಿದ್ದು ಇಡೀ ಜಗತ್ತು ಕೂಡ. ಯಾಕಂತಂದರೆ ಸಂಜು ಸ್ಯಾಮ್ಸನ್ ಅವರು ಏನು 3 ಮ್ಯಾಚ್ಗಳಲ್ಲಿ ಗೆಲ್ಸೋದಕ್ಕೆ 3 ಅವರ ಒಂದು ಪಾತ್ರ ಅತಿ ಅಮೂಲ್ಯವಾಗಿರೋದು. ಯಾಕಂತಂದರೆ ಏನು ವರ್ಚುವಲ್ ಕ್ವಾರ್ಟರ್ ಫೈನಲ್ ಅಂತ ಏನು ವೆಸ್ಟ್ ಇಂಡೀಸ್ ಜೊತೆಯಲ್ಲಿ ಆ ಒಂದು ನಾಕ್ 97 ಇತ್ತಲ್ಲ, ಅದು ನಮಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಯಾಕಂತಂದರೆ ಒಂದು ಕ್ರೂಷಲ್ ಮ್ಯಾಚ್, ನಮಗೆ ಆ ಒಂದು ಮ್ಯಾಚ್ ಗೆದ್ರೆ ನಾವು ಮುಂದಿನ ಹಂತಕ್ಕೆ ಹೋಗೋ ಒಂದು ಮಾಡು ಇಲ್ಲವೇ ಮಡಿ ಅಂತ ಪಂದ್ಯದಲ್ಲಿ, ಅಂತಹ ಮ್ಯಾಚ್ನಲ್ಲಿ ಆ್ಯಂಕರ್ ಪೊಸಿಷನಲ್ಲಿ ನಿಂತು ತಂಡನ ಗೆಲ್ಲಿಸಿ ಸೆಮಿಫೈನಲ್ಗೆ ಕರ್ಕೊಂಡು ಬರ್ತಾರೆ. ಅಷ್ಟೇ ಅಲ್ಲ, ಸೆಮಿಫೈನಲ್ ಕೂಡ ಅವ್ರ ಮೇಲೆ ಅಷ್ಟೇ ಒಂದು ಹೋಪ್ಗಳಿದ್ವು. ಯಾಕಂತ ಅಂದರೆ ಅಭಿಷೇಕ್ ಶರ್ಮಾ ಅವರು ಔಟ್ ಆಫ್ ಫಾರ್ಮ್ ಇರ್ತಾರೆ. ಆರಂಭಿಕದಲ್ಲಿ ನಮಗೆ ಕೆಲವೊಂದಿಷ್ಟು ರನ್ಗಳು ಬರಲ್ಲ. ನಮ್ಮ ಈ ಟೂರ್ನಿ ಉದ್ದಕ್ಕೂ ನಮಗೊಂದು ಕೊರತೆ ಕಾಡ್ತಾ ಇರೋದೇ ಆರಂಭಿಕರಲ್ಲಿ ಜಾಸ್ತಿ ರನ್ಗಳು ಬರ್ತಾ ಇರಲಿಲ್ಲ. ಮೊದಲನೇ ಮ್ಯಾಚ್ USA ಜೊತೆನೆ ನಾವು ಆರಂಭಿಕ ಆಘಾತ ಎದುರಿಸಿ ಮಧ್ಯಮ ಕ್ರಮಾಂಕದಲ್ಲಿರುವಂಥ ಸೂರ್ಯಕುಮಾರ್ ಯಾದವ್ ಅವರು ನೆರವು ಬೇಕಾಯಿತು. ಅದೇ ರೀತಿ ನಮಗೆ ಆರಂಭಿಕದಲ್ಲಿ ಯಾರೇ ಸ್ಕೋರ್ ಮಾಡ್ತಿರೋ ಒಂದು ನ್ಯೂನತೆ ಕಾಡ್ತೈತಲ್ಲ, ಆ ಸ್ಥಾನನ ನಾವು ಸಂಜು ಸ್ಯಾಮ್ಸನ್ ಅವರಲ್ಲಿ ಕಂಡ್ಕೊಂಡ್ವಿ. ಸಂಜು ಸ್ಯಾಮ್ಸನ್ ಅವರು ಈ ಹಿಂದಿನಿಂದಲೂ ಅವರು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನನೇ ತೋರ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅವರಿಗೆ ತಂಡದಲ್ಲಿ ಸ್ಥಾನ ಸಿಗ್ತಾನೆ ಇರಲಿಲ್ಲ. ಆದರೆ ಈ ಸಿಕ್ಕಂತ ಏನು ಅವಕಾಶ ಇತ್ತಲ್ಲ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಏನು ಸರಣಿ ಶ್ರೇಷ್ಠ ಪ್ರಶಸ್ತಿ ಏನು ಭಾಜನರಾಗ್ತಾರಲ್ಲ ಸಂಜು ಸ್ಯಾಮ್ಸನ್ ಅವರು ಅರ್ಹರಾಗಿರ್ತಾರೆ, ಅರ್ಹ ಆಟಗಾರ. ಸರಣಿ ಶ್ರೇಷ್ಠ ಅಂತ ಒಳಗೆ ಬಂದ್ರೆ ಕೊಹ್ಲಿ ಹಿಂದೆ 2 ಬಾರಿ ಸರಣಿ ಶ್ರೇಷ್ಠ ಆಗಿರ್ತಾರೆ. ಅದೇ ರೀತಿ ಬೂಮ್ರಾ ಅವರು ಕಳೆದ ಬಾರಿ ಸರಣಿ ಶ್ರೇಷ್ಠ ಆಗಿರ್ತಾರೆ. ಆದರೆ ಅದೇ ಸ್ಥಾನದಲ್ಲಿ ಸಂಜು ಸ್ಯಾಮ್ಸನ್ ಅವರ ಹೆಸರು ಏನು ಗಿಟ್ಟಿಸ್ಕೊಳ್ಳೋದಕ್ಕೆ ಸಂಜು ಸ್ಯಾಮ್ಸನ್ ಅವರ ಸತತ ಪ್ರಯತ್ನ ಅಂತ ಹೇಳ್ಬೋದು. ಅವರು ಅದೇ ರೀತಿ ಮಾತುಗಳನ್ನು ಆಡ್ತಾರೆ. ನಾನು ಈ ಹಿಂದೆ ಡಗೌಟ್ನಲ್ಲಿ ಕೂತ್ಕೊಂಡು ಲೆಜೆಂಡ್ಗಳ ಆಟನ ನಾನು ನೋಡಿದ್ದೇನೆ. ವಿರಾಟ್ ಕೊಹ್ಲಿ ಅವರು ರನ್ ಚೇಸ್ಗಳನ್ನು ಯಾವ ರೀತಿ ಮಾಡ್ತಾ ಇದ್ರು, ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಯಾವ ರೀತಿ ನಿಭಾಯಿಸ್ತಾ ಇದ್ರು, ಆ ರೀತಿಗಳ ಅವರ ಆಟಗಳನ್ನು ನೋಡಿಕೊಂಡು ನಾನು
ಈ ಒಂದು ಹಂತಕ್ಕೆ ತಲುಪಿದ್ದೇನೆ ಅಂತ ಏನು ಮಾತುಗಳಿತ್ತಲ್ಲ, ಅವ್ರದ್ದು ಜೆಂಟಲ್ಮ್ಯಾನ್ ಗೇಮ್ ಅವ್ರದ್ದು. ಕ್ರಿಕೆಟ್ ಅಂತ ಬಂದಾಗ ಜೆಂಟಲ್ಮ್ಯಾನ್ ಆಟ ಅಂತ ಹೇಳ್ತೀವಲ್ಲ, ಅದು ಸಂಜು ಸ್ಯಾಮ್ಸನ್ ಅವ್ರಿಗೆ ಮಾಡಿಸಿದಂತಹ ಆಟಗಾರ. ಯಾಕಂತಂದ್ರೆ ಇವರಿಗೆ ರಾಹುಲ್ ದ್ರಾವಿಡ್ ಅವರ ಗರಡಿಯಲ್ಲಿ ಪಳಗಿರುವಂತಹ ಒಂದು ಅನುಭವ ಇದೆ. ಇನ್ನು ಸಚಿನ್ ತೆಂಡೂಲ್ಕರ್ ನಿನ್ನೆ ಅದೇ ಮಾತನಾಡ್ತಾರೆ. ಸಚಿನ್ ತೆಂಡೂಲ್ಕರ್ ಅವರು ನನಗೆ ಸಪೋರ್ಟ್ ಮಾಡಿದ್ರು, ನಾನು ಏನು ಹಿಂದೆ ನಾನೇನು ನಂದು ಏನು ಒಂದು ಏಳು ಬೀಳುವಿನಲ್ಲಿ ಸಚಿನ್ ತೆಂಡೂಲ್ಕರ್ ಸರ್ ಅವರು ನಮಗೆ ಸಹಾಯ ಹಸ್ತ ಚಾಚಿದ್ರು ಅಂತ ಏನು ಮಾತುಗಳನ್ನು ಆಡಿದ್ರಲ್ಲ, ನಾವು ಅವಾಗೆ ಅರ್ಥಕೊಳ್ಬೇಕು. ಸಚಿನ್ ಒಂದು ಕ್ರಿಕೆಟ್ನ ದಂತಕತೆ ಅಂತ ಹೇಳ್ತೀವಿ, ಅವರು ಈ ಸಂಜು ಸ್ಯಾಮ್ಸನ್ ಅವರನ್ನ ಗುರುತಿಸಿದ್ದಾರೆ ಅಂತ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಅವರಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ. ಇನ್ನು ಮುಂದಿನ ಒಂದು 2 ವಿಶ್ವಕಪ್ಗೂ ನಮಗೆ ಸಂಜು ಸ್ಯಾಮ್ಸನ್ ಅವ್ರು ಬರಬೇಕು. ಮತ್ತು ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲೂ ಅವರು ಪಾದಾರ್ಪಣೆ ಆಗಿದೆ, ಆದ್ರೆ ಅವರಿಗೆ ತಂಡದಲ್ಲಿ ಚಾನ್ಸ್ ಸಿಗಬೇಕು ಅಂತ ಹಾರೈಸ್ತೀನಿ ಮೇಡಮ್. ಎಸ್ ಸರ್, ಈಗ ಈ ಬಾರಿ ನೀವು ರೋಕೋ ಜೋಡಿಯನ್ನು ಮಿಸ್ ಮಾಡ್ಕೊಂಡ್ರೆ ಹೇಗೆ? ಇಲ್ಲ, ಕ್ರಿಕೆಟ್ ಅನ್ನೋದೇ ಹಂಗೆ. ಯಾಕಂತಂದರೆ ನಾವು ಹಿಂದಿಂದ ನೋಡ್ಕೊಂಬಂದಾಗ ಒಳ್ಳೊಳ್ಳೆ ಲೆಜೆಂಡ್ ಪ್ಲೇಯರ್ಗಳು ಬರ್ತಾ ಇದ್ದಾರೆ. ಸಚಿನ್ ಇದ್ರು, ಸಚಿನ್ ಜೊತೆಗೆ ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, ಇದು ಹರಿಯೋ ನೀರು ಇದು. ಸರಿನಾ? ಒಬ್ರು ಬಂದು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಹೋಗ್ತಾರೆ, ಅವ್ರ ಗರಡಿಲಿ ಒಂದಿಷ್ಟು ಜನ ರೆಡಿ ಆಗ್ತಾರೆ. ಯಾಕಂತಂದ್ರೆ ಈಗ ನೀವು ಅದೇ ವಿರಾಟ್ ಕೊಹ್ಲಿ, ಅದೇ ರೋಹಿತ್ ಶರ್ಮಾ ಇದ್ಕೊಂಡು ನಾವು ಎಷ್ಟೊಂದು ಕಪ್ ಗೆಲ್ಲಕ್ಕಾಗಿಲ್ಲ. ಸರಿನಾ? ಬಟ್ ಇದೇನಂತಂದ್ರೆ ಕ್ರಿಕೆಟ್ ಅನ್ನೋದು ನಾನು ಮುಂಚೆನೇ ಹೇಳ್ತೇನೆ, ಟುಗೆದರ್ ಎವ್ರಿ ಒನ್ ಅಚೀವಿಂಗ್ ಎ ಮೂಮೆಂಟು. ಸಚಿನ್ ತೆಂಡೂಲ್ಕರ್ ಇದ್ದಾಗಲೂ ಸಚಿನ್ ತೆಂಡೂಲ್ಕರ್, ವೀರೇಂದ್ರ ಸೆಹ್ವಾಗ್, ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, VVS ಲಕ್ಷ್ಮಣ್, ಇಂಥ ಟಾಪ್ ಗೌತಮ್ ಗಂಭೀರ್ ಎಲ್ಲ ಇದ್ದಾಗಲೂ ನಾವು ವರ್ಲ್ಡ್ ಕಪ್ ಗೆಲ್ಲಕ್ಕಾಗಿಲ್ಲ. ಅಂದರೆ ಬ್ಯಾಟ್ಸ್ಮನ್ ಇವ್ರು ಬಿಟ್ಟರೆ ಇನ್ನು ಯಾರು ಬ್ಯಾಟ್ಸ್ಮನ್ ಇಲ್ಲ ವರ್ಲ್ಡಲ್ಲಿ ಅಂತ ಲೆವೆಲ್ಗಿದ್ರು, ಗೆದ್ದಿಲ್ಲ. ಯಾಕೆ ಅಂತಂದರೆ ನಮ್ಮ ಟೀಮ್ ಬ್ಯಾಲೆನ್ಸ್ ಆಗಿರಬೇಕು. ಸೊ ಆ ಸಿಚುವೇಶನ್ ತಕ್ಕಂಗೆ ಆಡೋವಂಥ ಟೀಮ್ ಇರಬೇಕು. ಈ ಸಲ ಇದ್ದಂಥ ಟೀಮಲ್ಲಿ ಆ ಪೊಟೆನ್ಷಿಯಲಿಟಿ ಇತ್ತು. ಯಾರೇ ನೀವು ರಿಪ್ಲೇಸ್ ಮಾಡಿದ್ರು ಅವ್ನಿಗೆ ಗೊತ್ತಿತ್ತು ನನ್ನ ಜವಾಬ್ದಾರಿ ಏನು, ನಾನೇನು ಮಾಡಬೇಕು, ನಾನು ಯಾಕೆ ಟೀಮಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಅವರು ಲೆಕ್ಕಕ್ಕಾಗ್ತದೆ. ನೀವು ಈ ವರ್ಲ್ಡ್ ಕಪ್ನ ಒಂದು ಸೀಕ್ವೆನ್ಸ್ ನೋಡ್ಬೋದು, ನೀವು ಹಂಗೆ ಅಬ್ಸರ್ವ್ ಮಾಡಿ. ಇಂಡಿಯಾ ಟೀಮು ಸೌತ್ ಆಫ್ರಿಕಾ ಮೇಲೆ ಇದೇ ಗ್ರೌಂಡಲ್ಲಿ ಭಾಳ ಹೀನಾಯವಾಗಿ ಸೋಲ್ತಾರೆ. ಯಾವ ಲೆವೆಲ್ಗೆ ಅಂತ ಕಾಂಪಿಟೇಷನೇ ಕೊಡಲ್ಲ, ಒಡೆಯಕ್ಕೆ ಆಗಲ್ವೇನಪ್ಪ ಈ ಗ್ರೌಂಡಲ್ಲಿ ಇವ್ರಿಗೆ ಅಂತ ಹೇಳ್ಬಿಟ್ಟು ಅಷ್ಟು ಹೀನಾಯವಾಗಿ ಸೋಲ್ತಾರೆ. ಅದೇ ಸೌತ್ ಆಫ್ರಿಕಾ ನ್ಯೂಜಿಲ್ಯಾಂಡ್ ಮೇಲೆ ಅಷ್ಟೇ ಹೀನಾಯವಾಗಿ ಸೋಲ್ತಾರೆ. ಯಾಕಂದರೆ ಅಷ್ಟು ಈಸಿಯಾಗಿ ಹೊಡೆದು ಬಿಸಾಕ್ತಾರೆ. ನ್ಯೂಜಿಲ್ಯಾಂಡ್ ಒಂದು ಸೈಡ್ ಆಗುತ್ತೆ. ಅದೇ ನ್ಯೂಜಿಲ್ಯಾಂಡ್ನ ನಾವೆಷ್ಟು ಈಸಿಯಾಗಿ ಸೋಲ್ಸಿದ್ವಿ, ಇದೇ ಗ್ರೌಂಡಲ್ಲಿ ಸೋಲ್ಸಿದ್ವಿ ನಾವು ಇದೇ ಗ್ರೌಂಡಲ್ಲಿ. ಈ ಹಿಂದೆ ಸೌತ್ ಆಫ್ರಿಕಾ ಜೊತೆ ನಮಗೆ ಹೆಂಗೆ ಅಂತ ಶಿವಮ್ ದುಬೆ ಬಿಟ್ಟರೆ ಯಾರೂ 6 ಹೊಡಿಲಿಲ್ಲ ಅವತ್ತು. ಸೊ ಎಷ್ಟು ಟೆನ್ಷನ್ ಆಗಿತ್ತು ಅಂದರೆ ಲೀಗ್ನ ಅದು ಏನಂತಂದರೆ ಕ್ವಾರ್ಟರ್ ಫೈನಲ್ನ ಮೊದಲನೇ ಮ್ಯಾಚಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಸೂಪರ್ 8ಅಲ್ಲಿ ನಾವು ಸೋತ್ಬಿಡ್ತೀವಿ, ರನ್ ರೇಟ್ ಡೌನ್ ಇರುತ್ತೆ. ಎಲ್ಲಿ ನಾವು ಕ್ವಾಲಿಫೈ ಆಗ್ತೀವಿ ಇಲ್ವೋ ಸೆಮಿಫೈನಲ್ಗೆ ಅನ್ನೋ ಅಷ್ಟು ಟೆನ್ಷನಲ್ಲಿ ಇರುತ್ತೆ. ಇವತ್ತು ಅದೇ ನೋಡಿ, ಅದೇ ನ್ಯೂಜಿಲ್ಯಾಂಡ್ ಅಷ್ಟು ಚೆನ್ನಾಗಿ ಆಡೋವಂಥ ಟೀಮ್ನ ನಾವು 96 ರನ್ನಿಂದ ಸೋಲಿಸ್ತೀವಿ ಅನ್ನೋದಾದರೆ ಕ್ರಿಕೆಟಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇಟ್ಸ್ ಮ್ಯಾಟರ್ ಆಫ್ ಡೇ. ನಿಮ್ಮ ದಿನ ಹಿಂಗಿರುತ್ತೆ, ನಿಮ್ಗೆ ಓಪನಿಂಗ್ ಹೆಂಗೆ ಸಿಗುತ್ತೆ, ಯಾವ ರೀತಿ ನಿಮ್ಮ ಪ್ಲೇಯರ್ಗಳು ಆಟ ಆಡ್ತಾರೆ ಅನ್ನೋದ್ರ ಆಮೇಲೆ ನಿನ್ನೇನೂ ಅಷ್ಟೇ ಅವ್ರು ತುಂಬ ಚೆನ್ನಾಗಿ ಆಡಿದ್ರು ಅವರು ಗೆಲ್ಲುವಷ್ಟು ಈಸಿ ಇಲ್ಲ. ಯಾಕಂದರೆ ಆ ಗ್ರೌಂಡಲ್ಲಿ ನೀವು ಮ್ಯಾಕ್ಸಿಮಮ್ 210-20 ಮಾತ್ರ ನಿಮ್ಗೆ ಚೇಸ್ ಮಾಡೋಕ್ಕಾಗಲ್ಲ. ಅದು ಏನಂತಂದರೆ ತುಂಬ ಅದ್ಭುತವಾಗಿ ಆಡಿದ್ರೆ ಕೊನೆ 5 ಓವರ್ ಇರ್ತಾವಲ್ಲ ಯಾವಾಗಲೂ ಕ್ರೂಷಿಯಲ್. ಮುಂಬೈಲಿ ಕೊನೆ 5 ಓವರು ತುಂಬ ಈಸಿ ಆಡೋಕ್ಕೆ. ಯಾಕಂತಂದ್ರೆ ರನ್ ಈಸಿಯಾಗಿ ಹರಿತಾವೆ ಮುಂಬೈಲಿ. ಬಾಲ್ ಎಷ್ಟು ಹಳಿದಾಗುತ್ತೆ ಅಷ್ಟೇ ಗ್ರೌಂಡ್ ವೆಟ್ಟಾಗಿರ್ತದೆ, ನೀವು ಯಾವ ರೀತಿ ಹಾಕಿದ್ರೂ ಬ್ಯಾಟ್ ಮೇಲೆ ಬರುತ್ತೆ. ಬಟ್ ಇಲ್ಲಿ ಈ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಹಂಗಲ್ಲ. ಬಾಲ್ ಹಳೇದಾದಷ್ಟು ಬಾಲರ್ಗೆ ಗ್ರಿಪ್ ಸಿಗಲ್ಲ, ಬ್ಯಾಟ್ಸ್ಮನ್ಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಬಾಲ್ ಅಷ್ಟು ಜೋರಾಗಿ ಓಡಲ್ಲ. ಸೊ ಎಲ್ಲೋ ಇಂಡಿಯನ್ ಫೇವರಲ್ಲೇ ಇತ್ತು. ಆಮೇಲೆ ಇಡೀ ವರ್ಲ್ಡ್ ಕಪ್ ನೋಡ್ಕೊಂಬಂದು T20 ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾದವರು ಎಲ್ಲ ಫಸ್ಟ್ ಬ್ಯಾಟಿಂಗ್ ಮಾಡೇ ಗೆದ್ದಿರೋದು. ಅದು ಯಾಕೆ ಗೊತ್ತಿಲ್ಲಪ್ಪ, ಅವರು ಫಸ್ಟ್ ಬ್ಯಾಟಿಂಗೇ ಆಫರ್ ಮಾಡ್ತಾ ಇದ್ದಾರೆ. ಯಾಕಂದರೆ 2007ಅಲ್ಲಿ ಗೆದ್ದಾಗ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿರ್ತಾರೆ, ಶ್ರೀಶಾಂತ್ ಕ್ಯಾಚ್ ಹಿಡಿದಾಗ ಮಿಸ್ಬಾ ಉಲ್ ಹಕ್ ಗೆಲ್ತಾರೆ. ಅದೇ ರೀತಿ ಸೌತ್ ಆಫ್ರಿಕಾ ಮೇಲೆ ಆಡಿದಾಗಲೂ ಸೂರ್ಯಕುಮಾರ್ ಕ್ಯಾಚ್ ಹಿಡಿದಿರ್ತಾರೆ, ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿರ್ತಾರೆ. ಈ ಸಿಚುವೇಶನ್ ಅಷ್ಟೇ ಲಾಸ್ಟ್ ಕ್ಯಾಚ್ ತಿಲಕ್ ವರ್ಮಾಗೆ ಕೊಡ್ತಾರೆ, ಇದರಲ್ಲೂ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ದಾರೆ. ಈ 3 ಸೀಕ್ವೆನ್ಸ್ ನೋಡಿ ಇಂಡಿಯಾದವ್ರಿಗೆ ಅವರೆಲ್ಲ ಒಂದು ಪ್ಲ್ಯಾನ್ ಮಾಡ್ಬೇಕಾಯ್ತು. ಯಾಕಂತಂದರೆ ಇಂಡಿಯಾದವ್ರಿಗೆ ಚೇಸಿಂಗ್ ಕೊಡಬೇಕು. ಯಾಕಂತಂದರೆ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಫೇರ್ಲೆಸ್ ಕ್ರಿಕೆಟ್ ಆಡ್ತಾರೆ. ಅದೆಲ್ಲ ನ್ಯೂಜಿಲ್ಯಾಂಡ್ ಅವರು ವಿಡಿಯೋ ಅನಾಲಿಸಿಸ್ಟ್ ಯಾರಿದ್ರು ಏನೋ ಗೊತ್ತಿಲ್ಲ, ಅವ್ರು ಚೆಕ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ, ಒಂದು ಈಸಿಯಾಗಿ ಒಂದು ಕೇಕ್ ವಾಕ್ ಅಂತಾರಲ್ಲ ಹಂಗೆ ಈಸಿಯಾಗಿ ಗೆದ್ಕೊಂಡು ಹೋದ್ರು. ಆಮೇಲೆ ಪೊಟೆನ್ಷಿಯಲ್ ಇತ್ತು, ಚೇಸ್ ಮಾಡೋದಿದ್ರು ಮಾಡ್ತಿದ್ರು ಅಂತ ಅನಿಸುತ್ತೆ. ಓವರಾಲ್ ಆಗಿ ನೋಡೋದಾದರೆ ಒಂದು ಬ್ಯಾಲೆನ್ಸ್ಡ್ ಟೀಮು. ಸೊ ಬ್ಯಾಲೆನ್ಸ್ ಟೀಮ್ ಇದ್ದಾಗ ಎಲ್ಲೋದ್ರೆ, ಯಾಕಂದ್ರೆ ನೀವು ಲಾಸ್ಟ್ ಅವರು ಈ ವರ್ಷದ ಅವ್ರದ್ದು ರಿಕಾರ್ಡ್ ನೋಡಿದ್ರೆ 85% ನಮ್ಮದು ರಿಸಲ್ಟ್ ಇದೆ. ಅಂದರೆ 85% ನಾವು ಗೆಲ್ತೀವಿ ನಾವು ಇಂಡಿಯನ್ ಟೀಮ್. ಆಮೇಲೆ ನಂಬರ್ 1 ಬ್ಯಾಟ್ಸ್ಮನ್ನು ನಿಮ್ಮಲ್ಲೇ ಇದ್ದಾರೆ, ನಂಬರ್ 1 ಬಾಲರ್ ಇಂಡಿಯನ್ ಟೀಮಲ್ಲೇ ಇದ್ದಾರೆ. ಸೊ ನಂಬರ್ 1 ಬಿಟ್ಟು ನಂಬರ್ 10, 11 ಏನಿದ್ದಾರೆ ಅವರು ಆಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಂತ ಅಂದರೆ ನಿಮಗೆಲ್ಲ ಒಂದು
ಕಾನ್ಫಿಡೆನ್ಸ್ ಇದೆ, ನಾನಿಲ್ಲ ಅಂದ್ರೆ ಇನ್ನೊಬ್ಬ ಆಡ್ತಾನೆ. ಅಭಿಷೇಕ್ ಶರ್ಮಾ ನಂಬರ್ 1 ಬ್ಯಾಟ್ಸ್ಮನ್ ಆಡಲೇ ಇಲ್ಲ, ಆದರೂ ನಾವು ಗೆತ್ತಾ ಬಂದ್ವಿ. ಸೊ ನಂಬರ್ 1 ಬ್ಯಾಟ್ಸ್ಮನ್ ಫೈನಲ್ ಮ್ಯಾಚಲ್ಲಿ ಆಡಿದ್ರು. ಸೊ ಎಲ್ಲ ನೋಡ್ತಾ ಹೋದ್ರೆ ಏನು ಅನ್ಸುತ್ತೆ ಅಂತಂದರೆ, ಒಂದು ಸ್ಟ್ರಾಂಗ್ ಟೀಮ್ ನಮ್ಮದು, ಆಮೇಲೆ ಸಪೋರ್ಟಿಂಗ್ ಸ್ಟಾಫ್ಗಳು ಕೆಲಸ ಇದ್ರಲ್ಲಿ ತುಂಬ ಚೆನ್ನಾಗಿತ್ತು. ಹೇಳ್ಬೇಕಂತಂದ್ರೆ ನಮ್ಗೆ ನೋಡಬೇಕಾದ್ರೆ ಅನಿಸುತ್ತೆ ಏನು ಆರಾಮಾಗಿ ಆಡ್ತಾ ಇದ್ದಾರೆ ಅಂತ. ಪ್ರತಿಯೊಬ್ಬನಿಗೂ ಆ ವಿಡಿಯೋ ಅನಾಲಿಸಿಸ್ ಮಾಡಿ ಯಾರಿಗೆ ಹೆಂಗೆ ಆಡಬೇಕು, ಯಾರು ಫೀಲ್ಡಿಂಗ್ ಏನು ಸೆಟ್ ಮಾಡಬೇಕು ಎಲ್ಲ ಒಂದು ಮೈಂಡ್ ಗೇಮ್ ನಡೆದಿರುತ್ತೆ. ಅದ್ರ ಜೊತೆಗೆ ಒಂದು ಏನೋ ಇದಲ್ಲ, ಕೋಇನ್ಸಿಡೆನ್ಸ್ ಏನೋ ಅಂತ ಗೊತ್ತಿಲ್ಲ. ನೀವು ನೋಡಿ, ನಮ್ಮ ಇಂಡಿಯಾದವ್ರು ಪ್ರತಿ ವರ್ಲ್ಡ್ ಕಪ್ ಗೆದ್ದಾಗ ಒಬ್ಬ ಮಲಯಾಳಿಯಲ್ಲಿ ಇರ್ತಾನೆ. ಮಲಯಾಳಿ ಇಲ್ದಾಗ ಒಂದು ವರ್ಲ್ಡ್ ಕಪ್ ಗೆಲ್ಲಕ್ಕಾಗಿಲ್ಲ. ನೀವು 1983 ಗೆದ್ದಾಗಲೂ ವ್ಯಾಲ್ಸನ್ ಅಂತ ಇರ್ತಾರೆ, 2007 ಗೆದ್ದಾಗ ಶ್ರೀಶಾಂತ್ ಇರ್ತಾರೆ, 2011 ಗೆದ್ದಾಗ ಶ್ರೀಶಾಂತ್ ಇರ್ತಾರೆ. ಸೊ ಸಂಜು ಸ್ಯಾಮ್ಸನ್ ಲಾಸ್ಟ್ ಟೈಮ್ ಗೆದ್ದಾಗೂ ಇದರಲ್ಲಿ ಇರ್ತಾರೆ, ಎಕ್ಸ್ಟ್ರಾ ಪ್ಲೇಯರ್ ಆಗಿರ್ತಾರೆ. ಈ ಸಲನೂ ಸಂಜು ಸ್ಯಾಮ್ಸನ್ ಇದ್ರು. ವಿತೌಟ್ ಮಲಯಾಳಿ ಯು ಕಾಂಟ್ ವಿನ್ ವರ್ಲ್ಡ್ ಕಪ್ ಅನ್ನೋದು ಒಂದಿದೆ. ಅದು ಕೋಇನ್ಸಿಡೆನ್ಸ್ ಇರ್ಬೋದು, ಬಟ್ ಮಲಯಾಳಿ ಯಾವಾಗಲೂ ನಿಮ್ಗೆ ಏನಂತ ಅಂದರೆ ಲಕ್ಕಿ ಚಾರ್ಮ್. ಸೊ ಹಂಗಾಗಿ ಕ್ರಿಕೆಟು ನಿಮಗೆ ಲಕ್ಕು ಇಂಪಾರ್ಟೆಂಟು. ನೀವು ನೋಡ್ತಾ ಹೋಗಿ, ಹಿಂದೆ ಒಂದು ಫುಟ್ಬಾಲಲ್ಲಿ ಒಂದು ಕತೆ ಇರುತ್ತೆ. ಏನಂತ ಅಂದರೆ, ಇಡೀ ಫುಟ್ಬಾಲಲ್ಲಿ ಫೈನಲ್ ಮ್ಯಾಚ್ವರೆಗೂ ಒಬ್ಬ ಪ್ಲೇಯರ್ ದಿನ ಬರ್ತಿರ್ತಾನೆ, ಆಡ್ತಿರ್ತಾನೆ, ಅವನಿಗೆ ಅವಕಾಶನೇ ಸಿಕ್ಕಿರಲ್ಲ. ಫೈನಲ್ ಮ್ಯಾಚು ಸೆಕೆಂಡ್ ಹಾಫಲ್ಲಿ ಒಂದು ಅವಕಾಶ ಕೊಟ್ಬಿಡ್ತಾರೆ. ಕೊಟ್ಟ ತಕ್ಷಣ ಅವನು ಇನ್ನೊಂದು 10 ನಿಮಿಷದಂಗೆ ಕೊಡ್ತಾರೆ, 2 ಗೋಲ್ ಓದಿತಾನೆ, ಟೀಮ್ನ ಗೆಲ್ಲಿಸ್ತಾನೆ. ಗೆಲ್ಸಿದ ಮೇಲೆ ಹೋಗ್ತಾನೆ, ಒಂದು ಮೂಲೆ ಕುತ್ಕೊಂಡು ಹೋಗಿ ಅಲ್ಲಿ ತೋರಿಸ್ತಾ ಇರ್ತಾನೆ, ನಾನು ಗೆದ್ದಿದ್ದೀನಿ, ಮಾಡಿದ್ದೀನಿ ನೋಡು ಅಂತ ಹೇಳ್ಬಿಟ್ಟು. ಅವಾಗ ಕೇಳ್ತಾರೆ ಅವ್ನಿಗೆ ಇಂಟರ್ವ್ಯೂವಲ್ಲಿ, ನೀನೇನು ಹೇಳ್ತಾ ಇದ್ದ, ಆ ಮೂಲೆಯಲ್ಲಿ ಯಾರಿಗೇನು ಹೋಗಿ ಹೇಳಿದ್ರಿ ಅಂತ. ಆಗ ಅವ್ನು ಫುಟ್ಬಾಲ್ ಪ್ಲೇಯರ್ ಇರ್ತಾನೆ, ನಾನು ದಿನ ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತಿದ್ದೆ, ನಮ್ಮ ತಂದೆ ಇಲ್ಲೇ ಕುತ್ಕೊಂಡು ನೋಡ್ತಿದ್ರು, ಅವ್ರ ಕಣ್ಣಿರಲಿಲ್ಲ. ಬಟ್ ನಾನು ಈ ಫೈನಲ್ ನೋಡಬೇಕು ಅಂತ ನನ್ನ ತಂದೆಗೆ ತುಂಬ ಆಸೆ ಇತ್ತು. ಇವತ್ತು ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಮೇಲ್ಗಡೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಇದನ್ನು ನನ್ನ ತಂದೆಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ. ಸೊ ನಿಮಗೆ ಇವೆಲ್ಲ ಕೋಇನ್ಸಿಡೆಂಟ್ ಅನ್ಸ್ಬೋದು, ಬಟ್ ಕ್ರಿಕೆಟ್ ಪ್ಲೇಯರಲ್ಲಿ ಏನು ಗೊತ್ತಾ, ಯಾವುದೇ ಸ್ಪೋರ್ಟ್ಸ್ ಮ್ಯಾನ್ಗೆ ತುಂಬ ಒಂದು ಇದಿರುತ್ತೆ, ಅಗ್ರೆಷನ್ ಇರುತ್ತೆ. ಒಬ್ಬ ಪ್ಲೇಯರು ಸ್ಟ್ರಾಂಗ್ ಆಗೋದೇ ತನ್ನ ನೋವುಗಳಿಂದ. ಸಚಿನ್ ತೆಂಡೂಲ್ಕರ್ ಅವ್ರ ತಂದೆ ತೀರ್ಕೊಂಡಾಗ ಬಂದು ಇಮಿಡಿಯೇಟ್ ಸೆಂಚುರಿ ಹೊಡಿತಾರೆ. ರಿಂಕು ಸಿಂಗ್ಗೂ ಅಷ್ಟೇ, ಅವ್ರ ತಂದೆ ತೀರ್ಕೊಂಡು ಹೋಗಿ ಮುಗಿಸ್ಕೊಂಡು ಬಂದಿರ್ತಾರೆ, ಅವ್ರಿಗೊಂದು ಅವಕಾಶ ಕೊಟ್ಟಿದ್ರೆ ಆಗಿರೋದು. ವಿರಾಟ್ ಕೊಹ್ಲಿನೂ ಸಹ ಅಷ್ಟೇ. ವಿರಾಟ್ ಕೊಹ್ಲಿ ಒಬ್ಬ ಸ್ಟಾರ್ ಅಂತ ಗೊತ್ತಾಗಿದ್ದೆ ನಮ್ಮ ಕರ್ನಾಟಕ ಮೇಲೆ ರಣಜಿ ಮ್ಯಾಚ್ ಇರುತ್ತೆ, ಅವ್ರ ತಂದೆ ತೀರ್ಕೊಂಡಿದ್ದಾರೆ, ಅವ್ರು ಬೆಳಗ್ಗೆ ಅವ್ರಿಗೊಂದು ಕಾಲ್ ಮಾಡಿರ್ತಾರೆ, ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ಅಂತ. ಕ್ರೂಷಿಯಲ್ ಮ್ಯಾಚು, ರಣಜಿ ಫಾಲೋ ಆನಿಂದ ಡೆಲ್ಲಿ ಟೀಮ್ನ ಸೇವ್ ಮಾಡಿ ಆಮೇಲೆ ಅವ್ರ ತಂದೆ ಮನೆಗೆ ಹೋಗ್ತಾರೆ ಸಾಯಂಕಾಲ ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಎಷ್ಟು ಸ್ಟ್ರಾಂಗು, ಪ್ರೇಮ್ ಕೊಹ್ಲಿನ ಮಿಸ್ ಮಾಡ್ಕೋತಿದ್ರು ನಿಜ. ಬಟ್ ಅವ್ನು ಹೇಳ್ತಾನೆ ವಿರಾಟ್ ಕೊಹ್ಲಿ ಅದಾದಮೇಲೆ, ನಾನು ಬೇಗ ಹೋಗಿದ್ರೆ ನಮ್ಮ ತಂದೆಯನ್ನು ಉಳಿತಿರಲಿಲ್ಲ, ಆಲ್ರೆಡಿ ತೀರ್ಕೊಂಡಿದ್ರು, ಅಟ್ಲೀಸ್ಟ್ ನಾನು ಟೀಮಾರು ಉಳಿಸ್ಬೋದಾಗಿತ್ತು, ಉಳಿಸ್ಬಿಟ್ಟೋದೆ ಅಂತ ಹೇಳ್ಬಿಟ್ಟು. ಅಂದರೆ ಇವೆಲ್ಲ ಏನು ಅಂತಂದರೆ, ನಿಮಗೆ ನೀವು ಎಷ್ಟು ಮೆಂಟಲಿ ಸ್ಟ್ರಾಂಗ್ ಇದ್ದೀರಿ ಅನ್ನೋದ್ರ ಮೇಲೆ ಮಾತ್ರ ನೀವು ಒಬ್ಬ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗೋಕ್ಕೆ ಸಾಧ್ಯ. ಕ್ರಿಕೆಟ್ ಅಂತ ಅಲ್ಲ, ಯಾವುದೇ ಗೇಮು ನೀವು ಎಷ್ಟೇ ಫಿಸಿಕಲಿ ಸ್ಟ್ರಾಂಗ್ ಇರಲಿ, ಮೆಂಟಲಿ ನೀವು ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ನೀವು ಒಳ್ಳೆ ಔಟ್ಪುಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಆ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ, ಅಂಥ ಸಿಚುವೇಶನ್ನ ಮೆಂಟಲ್ ಹೆಲ್ತ್ ತುಂಬ ಚೆನ್ನಾಗಿ ಇಟ್ಕೊಂಡಿರೋಂಥ ಟೀಮ್ ಪ್ಲೇಯರ್ಗಳು ಇರೋದ್ರಿಂದ ಎಲ್ಲರೂ ನೀವು ನೋಡಿ, ಹಾರ್ದಿಕ್ ಪಾಂಡ್ಯನ್ ನೋಡ್ತಾ ಬನ್ನಿ, ಶಿವಮ್ ಡುಬೆನ್ ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದು ಅಂತ. ನಿನ್ನೆ ನೀವು ಎಲ್ಲರೂ ನೋಡಿರ್ಬೋದು, ಎಲ್ಲ ಕ್ಲೀನಾಗಿ ಶೇವಿಂಗ್ ಮಾಡ್ಕೊಂಡು ಹೇರ್ ಸೆಟ್ ಗಿಟ್ ಮಾಡಿಸ್ಕೊಂಡು ಬಂದಿರಿ. ಯಾಕಂತಂದರೆ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ನಾವು ಗೆಲ್ತೀವಿ ಅಂತ. ಆ ಕಾನ್ಫಿಡೆನ್ಸ್ ಟೀಮಲ್ಲಿ ಇತ್ತು. ಬಟ್ ಅದೇ ರೀತಿ ಸಪೋರ್ಟ್ ಸಿಕ್ತು, ಪರ್ಫಾರ್ಮೆನ್ಸು ಮಾಡಿದ್ರು. ಆಮೇಲೆ 1,20,00,000 ಜನದ ಮುಂದೆ 1,20,000 ಜನ ಸ್ಟೇಡಿಯಮಲ್ಲಿ ಅಂತ ನೀವು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಪ್ರತಿಯೊಂದು ಬಾಲ್ಗೂ ಜನ ಕೂಗ್ತಾ ಇರ್ತಾರೆ. ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತಂದ್ರೆ, ನಿಮ್ಗೆ ಏನು ಮಾತಾಡ್ತೀರ ಅಂತ ಕೇಳಿಸ್ತಾ ಇರಲ್ಲ. ಸೊ ಅಂಥ ಒಂದು ಮ್ಯಾಚ್. ಆಮೇಲೆ ಆ ಮ್ಯಾಚ್ನ ವರ್ಲ್ಡ್ ರೆಕಾರ್ಡು ಸಹ ನಿನ್ನೆ ನೀವು ನೋಡ್ಬೋದಾಗಿತ್ತು. 80 ಕೋಟಿ ಜನ ನೋಡ್ತಾ ಇದ್ರು ಮ್ಯಾಚು. ಅವ್ರು 80 ಕೋಟಿ ಜನ ನೋಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೇನೋ 50 ನಿಮಿಷ ಮುಂದಕ್ಕೆ ಲ್ಯಾಗ್ ಮಾಡಿಬಿಟ್ರು ಈ ಟ್ರೋಫಿ ಕೊಡೋಕ್ಕೆ. ಯಾಕಂತಂದ್ರೆ ಅವರು ರೆವಿನ್ಯೂ ಜನರೇಟ್ ಮಾಡ್ತಾ ಇದ್ರು. ಸೊ ಓವರಾಲ್ ಆಗಿ ನೋಡ್ಬೇಕಂದ್ರೆ ಒಂದು ಒಳ್ಳೆ ಬೇಸ್ ಇದು. ಸೊ ಇದನ್ನ ಯಾವ ರೀತಿ ಕಂಟಿನ್ಯೂ ಮಾಡ್ತಾರೆ ಇಂಡಿಯಾದವರು, ಮತ್ತು ಇದರಿಂದ ಎಷ್ಟು ಬರೀ ನಾವು ಇದಷ್ಟೇ ನೋಡೋದಲ್ಲ, ಇದರಲ್ಲಿ IPL ಪಾತ್ರ ತುಂಬ ಜಾಸ್ತಿ ಇದೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ ನಾವು ಪಿಕ್ ಮಾಡಿದ IPL ಇಂದ, ಇಲ್ಲಿ ತಿಲಕ್ ವರ್ಮಾ ಸಹ IPL ಇಂದ ಬಂದವರು. ಸೊ ನೆಕ್ಸ್ಟ್ IPL ಇನ್ನೂ ಟ್ಯಾಲೆಂಟ್ಗಳು ಬರ್ತವೆ, ಇನ್ನೂ ನಮ್ಮ ಇಂಡಿಯನ್ ಟೀಮ್ ಇನ್ನೊಂದಿಷ್ಟು ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಒಳ್ಳೆ ಅಸೆಟ್ನ ತೆಗೆದು IPL ಕೊಡ್ತಾ ಇದೆ. IPL ಬರೀ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಲ್ಲ, ಚಿನ್ನದ ಮೊಟ್ಟೆ ಜೊತೆ ಕೋಳಿಗಳನ್ನೂ ಕೊಡ್ತಾ ಐತೆ, ಚೆನ್ನಾಗಿ ಆಡುವಂಥ ಪ್ಲೇಯರ್ಗಳನ್ನ. ಹಂಗಾಗಿ ಫ್ಯೂಚರ್ ಬ್ರೈಟ್ ಆಗಿದೆ ಅಂತ ಹೇಳ್ಬೋದು ಇಂಡಿಯಾ. ಎಸ್, ಇನ್ನು ರಘುವೀರ್, ಕೊನೆಯದಾಗಿ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ನಿಮಗೆ ತುಂಬ ಥ್ರಿಲ್ಲಿಂಗ್ ಅನ್ಸಿದ ಮ್ಯಾಚ್ ಯಾವುದು? ನನಗೆ
ವೆಸ್ಟ್ ಇಂಡೀಸ್ ಜೊತೆ ಸಂಜು ಸ್ಯಾಮ್ಸನ್ ಆಡಿರೋ ಮ್ಯಾಚ್. ಯಾಕಂತ ಅಂದಾಗ ಒಂದು ಕೊನೆಯ ಒಂದು ಹಂತದಲ್ಲಿ ಟೀಮ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ, ಆದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತಲ್ಲ, ಆ ಒಂದು ಮ್ಯಾಚ್ನಲ್ಲಿ ಸಂಜು ಸ್ಯಾಮ್ಸನ್ ಆಡಿರುವಂತಹ ನಾಕ್ ಇದೆಯಲ್ಲ ಅದು ಮರೆಯೋಕ್ಕಾಗದೇ ಇರೋದು. ಇನ್ನೂ ನಮಗೆ ಕೆಲವೊಂದಿಷ್ಟು ಆಟಗಾರರಿದ್ದಾರೆ ಅನ್ಸಂಗ್ ಹೀರೋಸ್ ಅಂತ ಹೇಳಕ್ ಬಂದಾಗ, ತಿಲಕ್ ವರ್ಮಾ ಆಗಿರ್ಬೋದು, ಶಿವಮ್ ದುಬೆ ಅವರು ನಮಗೆ ಇವಾಗ 2024 ವರ್ಲ್ಡ್ ಕಪ್ ಫೈನಲಿಂದನೂ ಒಂದು ಹೀರೋ ಆಗಿ ಮಿಂಚ್ತಾ ಇದ್ದಾರೆ. ಇನ್ನು ಅಕ್ಷರ್ ಪಟೇಲ್ ಅವರು, ಹರ್ಷದೀಪ್ ಸಿಂಗ್ ಅವರು 2024 ನಮಗೆ ಎಷ್ಟು ಏನು ಮ್ಯಾಚ್ ಗೆಲ್ಲೋದಕ್ಕೆ ಅವರು ನಮಗೆ ಅಂಡರ್ ರೇಟೆಡ್ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದ್ದಾರೆ. ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಟು ಗೆಲ್ಲಿಸೋದಕ್ಕೆ ಅವರು ಒಂದು ಕಾರಣ ಆಗಿದ್ದರೆ, ಇಂಗ್ಲೆಂಡ್ ತಂಡದ ವಿರುದ್ಧನೂ ಅಷ್ಟೇ ಚೆನ್ನಾಗಿ ಬಾಲಿಂಗ್ ದಾಳಿ ನಡೆಸಿ ಬುಮ್ರಾ, ಹಾರ್ದಿಕ್ ಪಾಂಡ್ಯ ಜೊತೆ ಹರ್ಷದೀಪ್ ಸಿಂಗ್ ಅವರು ಅಷ್ಟೇ ಚೆನ್ನಾಗಿ ಬಾಲಿಂಗ್ ದಾಳಿ ಮಾಡಿ ಇಲ್ಲಿ ತನಕ ಫೈನಲ್ ಬರೋದಕ್ಕೆ ಅವರು ಒಂದು ಮಹತ್ವದ ಕಾರಣವನ್ನು ವಹಿಸಿದ್ದಾರೆ. ಅದಕ್ಕೆ ನಾವು ಈ ಒಂದು ಅನ್ಸಂಗ್ ಹೀರೋಸ್ಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ರವಿ ಸರ್, ನಿಮ್ಗೆ ಯಾವ್ದು ಥ್ರಿಲ್ಲಿಂಗ್ ಮ್ಯಾಚ್ ಅಂತ ಅನ್ಸುತ್ತೆ? ನನಗೆ ಸೌತ್ ಆಫ್ರಿಕಾ ಮ್ಯಾಚ್ ಇತ್ತು, ತುಂಬ ಥ್ರಿಲ್ಲಿಂಗ್ ಅನಿಸುತ್ತೆ. ಯಾಕಂತಂದರೆ ಸೌತ್ ಆಫ್ರಿಕಾ ಅಂತ ಟೀಮ್ನ ಅಫ್ಘಾನಿಸ್ತಾನ ಅವರು ಟೈ ಮಾಡ್ತಾರೆ ಲೀಗಲ್ಲಿ. ಟೈ ಆದಮೇಲೆ ಸೆಕೆಂಡ್ ಟೈಮು ಟೈ ಆಗುತ್ತೆ. ಸೆಕೆಂಡ್ ಸೂಪರ್ ಓವರಲ್ಲಿ ಅವ್ರು ಗೆಲ್ತಾರೆ. ಯಾಕಂದ್ರೆ ಟೀಮ್ ಸಣ್ಣದಿರ್ಬೋದು, ಬಟ್ ಅವ್ರು ಆಡಿದಂಥ ಅಗ್ರೆಷನ್, ಆ ಅಫ್ಘಾನಿಸ್ತಾನ್ ಟೀಮ್ ಪ್ಲೇಯರ್ಗಳು ಅವ್ರ ದೇಶದಲ್ಲಿ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲ್ಲ. ಅವರು ಇಡೀ ಟೀಮೇ ಏನಂತಂದರೆ ಅಲ್ಲಿ ಇಲ್ಲಿ ಕ್ರಿಕೆಟ್ ಲೀಗ್ ಆಡ್ಕೊಂಡು ಬರ್ತಾರೆ, ಬಂದ್ಬಿಟ್ಟು ಈ ಪರ್ಫಾರ್ಮೆನ್ಸ್ ಅದೊಂದು ಇಷ್ಟ ಆಯಿತು. ಆನಂತರ ಇಂಗ್ಲೆಂಡ್ ಮ್ಯಾಚ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂತಂದರೆ ಬೆತೆಲ್ ಏನು ಮ್ಯಾಚ್ ಆಡಿದ್ರು ಅವತ್ತು, ಅದು ತುಂಬ ಅದ್ಭುತವಾದ ಬ್ಯಾಟಿಂಗ್ ಅವ್ರದ್ದು. ಯಾಕಂತಂದರೆ ಇಂಗ್ಲೆಂಡ್ ಅಂತ ಟೀಮು ಇಂಡಿಯಾದಲ್ಲಿ ಬಂದ್ಬಿಟ್ಟು ಆಮೇಲೆ 22 ವರ್ಷದ ಒಬ್ಬ ಹುಡುಗ ಆಮೇಲೆ ಆಡ್ತಾನೆ. ಅವತ್ತೇನಾದರೂ ಬುಮ್ರಾ 1 6 ಹೊಡ್ಸ್ಕೊಂಡಿದ್ರೆ ಮ್ಯಾಚಿನ ರಿಸಲ್ಟೇ ಬೇರೆ ಇರೋದು, ಅಥವಾ ವಿಕೆಟ್ ತೆಗೆದಿಲ್ಲ ಅಂದ್ರೆ ಮ್ಯಾಚ್ ಚೇಂಜ್ ಆಗಿಬಿಟ್ಟಿರೋದು. ಸೊ ಕ್ರೂಷಿಯಲ್ ಮ್ಯಾಚ್ ಅಂತ ಹೇಳ್ಬೋದು. ಇನ್ನು ಉಳಿದ ಮ್ಯಾಚ್ ಎಲ್ಲ ಒನ್ ಸೈಡೆಡ್ ಆಗಿದ್ದು, ಅಂತ ಏನು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅಫ್ಘಾನಿಸ್ತಾನ್, ಸೌತ್ ಆಫ್ರಿಕಾ, ಇಂಡಿಯಾ, ಇಂಗ್ಲೆಂಡ್ 2 ಮ್ಯಾಚ್ ಬಿಟ್ಟರೆ ಇನ್ನೆಲ್ಲವೂ ಓಕೆ ಅಂತ ಇಂಟ್ರೆಸ್ಟ್ ಕಮ್ಮಿ ಇದ್ದು. ಬಟ್ ನೀವು ಫೈನಲಲ್ಲೂ ಅಂತ ಎಂಥ ಇಂಟ್ರೆಸ್ಟ್ ಇಲ್ಲ. ಬಟ್ ಏನಂತಂದ್ರೆ ರನ್ ಫೆಸ್ಟ್ ಅನ್ನೋದು ಒಂದು ಬಿಟ್ಟರೆ ಅಲ್ಲ ಅಂತ ಇರಲಿಲ್ಲ. ಇಂಗ್ಲೆಂಡ್ ಮತ್ತು ಇಂಡಿಯಾ ಮ್ಯಾಚ್ ನೋಡಿ, ನೀವು ಎಷ್ಟು ರನ್ ನೋಡಿದ್ರು ಎರಡು ಟೀಮ್ ಸೇರಿ, ಆಲ್ಮೋಸ್ಟ್ 499 ರನ್ ನೋಡಿದ್ರು. ಅದೊಂದು ಇಂಟ್ರೆಸ್ಟ್ ಇತ್ತು. ಬಟ್ ಎಲ್ಲ ಪ್ಲೇಯರ್ಗಳು ಇಷ್ಟ ಆದ್ರೆ ಈ ಸಲ. ಯಾಕಂತಂದರೆ ಯಾರನ್ನೂ ನಾವು ಕಡೆಗಣಿಸಂಗಿಲ್ಲ. ಎಲ್ಲರೂ ತಮ್ಗೆ ಎಷ್ಟಾಗುತ್ತೋ ತಮ್ಗೇನು ಕೊಟ್ಟ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಸೊ ಓವರಾಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ಬೆಸ್ಟ್ T20 ವರ್ಲ್ಡ್ ಕಪ್ ಏನು ಬೇಕೋ ಅದೆಲ್ಲ ಇತ್ತು ಅಂತ. ಓಕೆ, ಇನ್ನು ಇಷ್ಟು ಹೊತ್ತು ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಕೇವಲ ಒಂದು ಕ್ರೀಡೆ ಮಾತ್ರ ಅಲ್ಲ, ಅದು ಒಂದು ಎಮೋಷನ್ ಅಂತ ಹೇಳಬಹುದು. ಭಾರತ ಇದೇ ರೀತಿ ತನ್ನ ಗೆಲುವಿನ ಓಟವನ್ನು ಕಂಟಿನ್ಯೂ ಮಾಡಲಿ, ಹಾಗೆ ನಮ್ಮ ಭಾರತೀಯರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಇದೇ ರೀತಿ ಮಿಂಚಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.